ಇವಾಗ ಈರುಳ್ಳಿ ಬೋಂಡ ಹೇಗೆ ಮಾಡೋದು ನೋಡಿಸ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಬೋಂಡ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಖಾರದ ಪುಡಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅಡುಗೆ ಸೋಡಾ. ಮೊದಲು ಒಂದು ಪ್ಯಾನಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳೋಣ. ಈರುಳ್ಳಿ, ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ, ನಿಮ್ಗೆ ಯಾವ ಸ್ಲೈಸಸ್ ಬೇಕೋ ಯಾವ ಥರ ಬೇಕೋ ಹಾಕೋಬೋದು ಈರುಳ್ಳಿ ಬೋಂಡಕ್ಕೆ. ಆಮೇಲೆ ಹಚ್ಕೊಂಡಿರೋಂಥ ಖಾರದ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಬೇಕು ಅಂದರೆ ಕಟ್ ಮಾಡಿ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಹಚ್ಕೊಂಡಿರೋಂಥ ಎಲ್ಲ ಸೊಪ್ಪು ಹಾಕ್ಕೋಬೋದು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ 4 ಸೊಪ್ಪು ತೊಗೊಂಡಿದ್ದೀನಿ. ಟೇಸ್ಟು ಹೆಂಗೆ ನಮಗೆ ಯಾವ ಥರ ಬೇಕೋ ಆ ಥರ ಇರುತ್ತೆ. ಬೇಕು ಅಂದರೆ ಹಾಕ್ಕೋಬೋದು ಮೆಂತ್ಯ ಸೊಪ್ಪು, ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ, ಸೊಪ್ಪಿನಲ್ಲೇ ಮತ್ತು ಈರುಳ್ಳಿಯಲ್ಲೇ ನೀರಿನ ಅಂಶ ತುಂಬಾ ಇರುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೋದು. ಕಲಿಸ್ಕೊಳ್ಳೋಣ ಎಲ್ಲನೂ ಮೊದಲಿಗೆ ಯಾವ ಥರ ಹದ ನೋಡಿಕೊಂಡು, ನೀರು ಹಾಕ್ಕೋಬೇಕಾ ಬೇಡವಾ ನೋಡಿಕೊಂಡು ಬೇಕು, ಹದ ನೋಡ್ಕೊಳ್ಳೋಣ. ಈಗ ಉಪ್ಪು, ಅಡುಗೆ ಸೋಡಾ ಬೇಕು ಅಂದರೆ ಸೋಡಾ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಸೋಡಾ, ಚೆನ್ನಾಗಿರುತ್ತೆ. ಈಗ ನೋಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು, ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸ್ವಲ್ಪ ನೀರು, ನಮಗೆ ಯಾವಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಕಲಿಸ್ಕೊಳ್ಳೋಣ ಅದನ್ನೆಲ್ಲನೂ ನೋಡಿಕೊಂಡು ಅದನ್ನು ನೀರು ಹಾಕ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗೆಲ್ಲ ಕಲಸಾದ್ಮೇಲೆ ನೀಟಾಗೆಲ್ಲ ಕಲಿಸ್ಕೊಳ್ಳೋಣ. ಎಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚೋಣ, ಇಲ್ಲ ಸಡನ್ಲಿ ಆಗ ಮಾಡ್ಬೋದು. ನಾನೊಂದು ಪ್ಯಾನಲ್ಲಿ ಆಗಲೇನೆ ಆಯಿಲ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾದಿದೆ ಆಯಿಲು. ಈಗ ಈರುಳ್ಳಿ ಬೋಂಡನ ಹಾಕ್ತಾಯಿದ್ದೀನಿ ಒಂದೊಂದೇ. ನಿಮಗೆ ಸ್ಲೈಸಸ್ ಎಷ್ಟೆಷ್ಟು ಬೇಕೋ ಅಷ್ಟು ಸಣ್ಣ ದಪ್ಪ ನೋಡ್ಕೊಂಡು ಹಾಕ್ಕೋಬೋದು. ನಾನು ಹಾಕ್ತಿದ್ದಂಗೆ ನಿಮಗೆ ದಪ್ಪ ಸಣ್ಣ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ನಾನೀಗ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಣ್ಣೆ ಕಾದಿರೋದ್ರಿಂದ ಈರುಳ್ಳಿ ಬೋಂಡ ಚೆನ್ನಾಗಿ ಬರ್ತಿದೆ. ಈವ್ನಿಂಗು ಮಕ್ಕಳಿಗೆ ಸ್ಕೂಲಿಂದ ಬಂದಿದ ತಕ್ಷಣ ಈ ಥರ ಆರಾಮಾಗಿ ಮಾಡಿಕೊಡ್ಬೋದು. ಚಳಿಗೆ ವೆದರು, ಮತ್ತು ಈಗ ಧನುರ್ಮಾಸ ಇರೋದ್ರಿಂದ ಕೂಲಾಗಿದೆ ವೆದರು, ತುಂಬ ಕೋಲ್ಡು. ಸೊ ಹಂಗಾಗಿ ಈವ್ನಿಂಗು ಆರಾಮಾಗಿ ಮಾಡ್ಕೋಬೋದು. ಈಗ ಈರುಳ್ಳಿ ಬೋಂಡ ಚೆನ್ನಾಗಿ ಬೇಯ್ತಾ ಇದೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಆರಾಮಾಗಿ ಅದೆಲ್ಲ ಬಾಣಲಿ ಅಂಟ್ಕೊಂಡಿಲ್ಲ, ಆರಾಮಾಗಿ ಪ್ಯಾನಿಂದ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಆಗಿದೆ, ಚೆನ್ನಾಗಿ ಬೆಂದಿದೆ ಅದು. ನೀವು ನೋಡ್ತಾ ಇರ್ಬೋದಲ್ಲ. ಈಗ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ, ಮಾಡಿಕೊಡಿ.